ಕಲಬುರಗಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಕೊಳಗೇರಿ ಪ್ರದೇಶಗಳಾದ ಬೇದರ ನಗರದ ಮೈಲೂರು, ಹಾರೂರುಗೇರಿ, ಅಂಬೇಡ್ಕರ್ ಕಾಲೋನಿ, ಚಿದ್ರಿ, ಶಹಾಪುರ್ ಗೇಟ್ ಹಾಗೂ ಅಬ್ದುಲ್ ಫೈಜ್ ದರ್ಗಾ ಏರಿಯಾಗಳಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾದ ಮನೆಗಳ ಮಂಜೂರಾತಿಯಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಎಸಗಿದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಯೂನಿಟಿ ಮೂವ್ಮೆಂಟ್ ಪ್ರಮುಖರು, ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋರ್ನಾಳ್ಕರ್ ಅವರು ಕರೆದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹವನ್ನು ಮಾಡಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಕೊಳಗೇರಿ ಪ್ರದೇಶಗಳು ಉದ್ಧಾರ ಆಗ್ತಾ ಇವೆಯೋ ಇಲ್ಲವೋ ಗೊತ್ತಿಲ್ಲ. ಬದಲಾಗಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು, ಗುತ್ತಿಗೆದಾರರು, ಇಲಾಖೆಯವರು ಮಾತ್ರ ಭ್ರಷ್ಟಾಚಾರ ಮಾಡಿ ಅಭಿವೃದ್ಧಿಯಾಗ್ತಾ ಇದ್ದಾರೆ ಎಂದು ಖಾರವಾಗಿ ನುಡಿದರು. ಸ್ಲಂ ಏರಿಯಾಗಳ ಅಭಿವೃದ್ಧಿಗಾಗಿ ನಮ್ಮ ಜನಪ್ರತಿನಿಧಿಗಳು ಸರ್ಕಾರದಿಂದ ಅನುದಾನ ಸೇರಿದಂತೆ ಸ್ಲಂ ಏರಿಯಾದಲ್ಲಿರುವವರಿಗಾಗಿ ಮನೆ ನೀಡಲು ಯೋಜನೆಗಳನ್ನು ತಂದರೆ ಇಲಾಖೆಯವರೇ ಅದರ ಭರ್ಪೂರ್ ಫಾಯ್ದಾ ತೆಗೆದುಕೊಳ್ತಾ ಇದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, 2022ರಲ್ಲಿ ಬೇದರ್ನ ಕೆಲ ಪ್ರದೇಶಗಳಲ್ಲಿ ಸ್ಲಂ ಏರಿಯಾಗಳಲ್ಲಿ ಇಲ್ಲಿಯ ಎಲ್ಲಾ ಸಮುದಾಯದ ಬಡವರಿಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸುಮಾರು 750 ಫಲಾನುಭವಿಗಳಿಗೆ ಮನೆ ಮಂಜೂರಿ ಮಾಡಲಾಗಿತ್ತು. ಅದರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ತಲಾ 68,000 ಡಿಡಿ ಹಣ ಸಂದಾಯ ಮಾಡಿದರು. ಇತರೆ ಹಿಂದುಳಿದ ವರ್ಗದವರು ತಲಾ 1,18,100 ಸಂದಾಯ ಮಾಡಿರುತ್ತಾರೆ. ಪ್ರತಿ ಮನೆಗೆ ಮಂಡಳಿಯವರು ತಲಾ 7 ಲಕ್ಷದಂತೆ ಅಂದಾಜು ನೀಡಿರುವುದಾಗಿ ಮೌಖಿಕವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲಿನ ಹಣ 1,50,000 ಹಾಗೂ ರಾಜ್ಯ ಸರ್ಕಾರದ ಪಾಲಿನ ಹಣ 2 ಲಕ್ಷ, ಒಟ್ಟು ಸೇರಿ 3.5 ಲಕ್ಷ ಹಣ ಮಂಡಳಿ ನೀಡಿದರೆ, ಫಲಾನುಭವಿಗಳು ಬ್ಯಾಂಕ್ ರೂಪದ ಸಾಲ ತಲಾ ರೂಪಾಯಿ 2,60,612 ಕಟ್ಟಬೇಕು ಎಂದು ಮಂಜೂರಾತಿ ಪತ್ರದಲ್ಲಿ ತಿಳಿಸಿದ್ದಾರೆ. ಹೀಗೆ ಸರ್ಕಾರ ಹಾಗೂ ಫಲಾನುಭವಿ ಸೇರಿದ ಒಟ್ಟು ಮೊತ್ತ ಅಂದಾಜು 7 ಲಕ್ಷ ಆಗಿರುತ್ತದೆ. ಇಷ್ಟಾದರೂ ಬಹುತೇಕ ಮನೆಗಳಿಗೆ ಸರಿಯಾದ ರೀತಿಯಲ್ಲಿ ಉಪಕರಣಗಳಾದ ಕಲ್ಲು, ಸಿಮೆಂಟ್, ಕಾಂಕ್ರೀಟ್, ಸುಕ್ಕು ಸೇರಿದಂತೆ ಅಗತ್ಯ ವಸ್ತುಗಳು ಕಳಪೆ ಮಟ್ಟದನ್ನು ಸರಬರಾಜು ಮಾಡುತ್ತಿರುವುದು, ಇನ್ನೂ ಕೆಲವು ಫಲಾನುಭವಿಗಳಿಗೆ ಯಾವುದೇ ಅಗತ್ಯ ವಸ್ತುಗಳು ಸರಬರಾಜು ಮಾಡಿರುವುದಿಲ್ಲ. ಮರ್ಯಾದೆಗೆಂದು ಹೆದರಿ ಬಹುತೇಕರು ತಮ್ಮ ಸ್ವಂತ ಹಣದಲ್ಲಿ ಮನೆ ಕಟ್ಟಿಕೊಳ್ತಾ ಇದ್ದಾರೆ. ಸರ್ಕಾರ ಗುತ್ತಿಗೆದಾರನಿಗೆ ಅಂದಾಜು ಪ್ರತಿ ಮನೆಗೆ 7 ಲಕ್ಷ ಬಿಡುಗಡೆ ಮಾಡಿದರೆ ಫಲಾನುಭವಿ ಕೈಗೆ ಬರುವುದು ಬರೀ 2 ಲಕ್ಷ ಮಾತ್ರ. ಹೀಗೆ ಹಣದಲ್ಲೂ ಕೂಡ ಭ್ರಷ್ಟಾಚಾರ, ಅಗತ್ಯ ವಸ್ತುಗಳ ಸರಬರಾಜಿನಲ್ಲಿಯೂ ಕೂಡ ಭ್ರಷ್ಟಾಚಾರ ಎಸಗುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಕೇಳಲಿಕ್ಕೆ ಹೋದರೆ ಕೆಳಗಿನಿಂದ ಮೇಲಿನವರೆಗೂ ಎಲ್ಲರಿಗೂ ಕೊಡಬೇಕಾಗುತ್ತದೆ ಎಂದು ಅಧಿಕಾರಿಗಳು, ಗುತ್ತಿಗೆದಾರರು ಗಮ್ಮಡಿನಿಂದ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಸರ್ಕಾರ ಅಂತ ಇದ್ರೆ, ಈಗಿನ ಸರ್ಕಾರ ಬರೋಬ್ಬರಿ 60-70% ಕಮಿಷನ್ ತೆಗೆದುಕೊಳ್ತಾ ಇದೆಯಾ ಎನ್ನುವ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇಂತಹ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಮಂಡಳಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಇದರಲ್ಲಿ ತೊಂದರೆಗೆ ಒಳಗಾದ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಸಂದಾಯ ಮಾಡಬೇಕು. ಕಳೆದ 2 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಫಲಾನುಭವಿಗಳ ಬಾಡಿಗೆ ಹಣವನ್ನ ಸಹ ಮಂಡಳಿಯೇ ಭರಿಸಬೇಕು ಎಂದು ಗೋರ್ನಾಳ್ಕರ್ ಅವರು ಮಾತನಾಡಿ ಆಗ್ರಹವನ್ನ ಮಾಡಿದ್ರು. ಈ ಸಂಬಂಧ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನಕ್ಕೆ ಜಿಲ್ಲೆಯಿಂದ ಸುಮಾರು 500ಕ್ಕೂ ಅಧಿಕ ಜನ ಫಲಾನುಭವಿಗಳು ತೆರಳಿ ಮುಖ್ಯಮಂತ್ರಿಗಳಿಗೆ, ರಾಜ್ಯ ವಸತಿ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ಎಲ್ಲಾ ವಿಷಯಗಳನ್ನು ತರಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲ್ಭಾರತಿ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಂಜೀವ್ ಕುಮಾರ್ ಮೇತ್ರೆ, ಯುವ ಮುಖಂಡರಾದ ವರುಣ್ ಮೈಲೂರ್ಕರ್, ಪವನ್ ಕುದ್ರೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಏನಪ್ಪ ವಿಷಯ ಅಂದರೆ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸ್ಲಮ್ ಬೋರ್ಡ್ ಕರ್ನಾಟಕ ಸ್ಟೇಟ್ ಸ್ಲಮ್ ಬೋರ್ಡ್ ಅಂತಿದೆ, ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ. ಅವರು 2 ವರ್ಷ ಹಿಂದೆ ಬೀದರ್ದಲ್ಲಿ 750 ಮನೆಗಳು ಮಂಜೂರಾತಿ ಮಾಡ್ಕೊಂಡು ಬಂದಾರ. ಅದ್ರಾಗ ಇಸ್ಲಾಂ ಏರಿಯಾ ಅಂತೇಳಿ ಕೆಲವೊಂದು ಓಣಿಗಳಿಗೆ ಆಯ್ಕೆ ಮಾಡಿದ್ದಾರೆ. ಮೈಲೂರು, ಅಂಬೇಡ್ಕರ್ ಕಾಲೋನಿ ಮತ್ತು ಚಿದ್ರಿ, ಈ ಥರ ಒಂದು 10 ಓಣಿಗಳು ಮಾಡ್ಕೊಂಡಿದ್ದಾರೆ. ಶಾಪುರ್ ಗೇಟ್, ಕೊಳಗೇರಿ ಅಬ್ದುಲ್ ಫೈಜ್ ದರ್ಗಾ 750 ಫಲಾನುಭವಿಗಳು ಡಿಡಿಗಳು ಕಟ್ಟಿದ್ದೆವು. SC ST ಇದ್ದವರು 68,000 ರೂಪಾಯಿ ಕಟ್ಟಿದ್ದೇವೆ. ಯಾರು ಜನರಲ್ರ ಈ ಥರ ಅವರು 1,02,000 ರೂಪಾಯಿ ಕಟ್ಟಿದ್ದಾರೆ.
ನಮಗೆಲ್ಲ ಅವ್ರು ಏನು ಹೇಳಿದಾರೆ ಸ್ಲಮ್ ಬೋರ್ಡ್ದವ್ರು ಅಂದರೆ ನಿಮ್ಮದು ಒಟ್ಟು ಅಮೌಂಟು 7 ಲಕ್ಷ ರೂಪಾಯಿ ಇದೆ. ನಿಮ್ಮ ಮನೆ ಒಂದು ನಿರ್ಮಾಣ ಆಗ್ಲಕ್ಕೆ, ಒಂದು ಮನೆ ನಿರ್ಮಾಣ ಆಗ್ಲಿಕ್ಕೆ 7 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂದಾಗ ಅವ್ರು ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು, ಅವ್ರ ಫಂಡ್ ಇದ್ದಿಂದು ಅವ್ರದ್ದೇನು ಎಸ್ಟಿಮೇಟ್ ಕಾಪಿ ಇರ್ತದ ಎಲ್ಲ ಫಲಾನುಭವಿಗಳಿಗೆ ಕೂಡಿಸಿ ಅವ್ರು ನಮಗೆ ತೋರಿಸ್ಬೇಕಾಗಿತ್ತು. ಅದು ಇಲ್ಲಿವರೆಗೆ ಸ್ಲಮ್ ಬೋರ್ಡ್ ಆಫೀಸರ್ಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೋರಿಸಿಲ್ಲ, AW ಅವ್ರು ತೋರಿಸಿಲ್ಲ, JE ಅವ್ರು ತೋರಿಸಿಲ್ಲ, ಯಾರು ಇದ್ರದ್ದು ಮೇನ್ ಗುತ್ತಿದಾರ ಅವರೂ ತೋರಿಸಿಲ್ಲ, ಮತ್ತು ಅದ್ರದ್ದು ಏನು ಕೆಲಸ ಮಾಡ್ತಾರೋ ಸಬ್ ಕಾಂಟ್ರಾಕ್ಟರ್ ಅವರೂ ತೋರಿಸಿಲ್ಲ. ಇದು ಸಂವಿಧಾನ ಜಾರಿಯಾಗಿ 75-76 ವರ್ಷ ಆದರೂ ಕೂಡ ಈ ದುಸ್ಥಿತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಒಂದು ಮಾಹಿತಿ ಕೊಡದೆ ಗುಂಡಾಗರ್ದಿ ವರ್ತನೆ ಮಾಡ್ತಾ ಇದ್ದಾರೆ ಸ್ಲಮ್ ಬೋರ್ಡ್ದವರು. ಅದ್ರ ಮೇನ್ ಬಸವರಾಜ್ ಅಂತೇಳಿ ರಾಯಚೂರ್ದವ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಭೀ ನಮ್ಗೆ ಅವ್ರ ದಾಖಲೆಗಳ ಮೂಲಕ ನಾವು ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ಆದಮ್ ಪಾಷಾ ಮತ್ತು ಜಮೀರ್ ಅಹಮದ್ ಅಂತೇಳಿ ಗುತ್ತಿದಾರಗಳು ಸಬ್ ಕಾಂಟ್ರಾಕ್ಟರ್ ಅವ್ರು ನಡೆಸ್ತಾ ಇದ್ದಾರೆ. 7 ಲಕ್ಷ ರೂಪಾಯಿದಾಗ ಇದು ಭಾಳ ಎಷ್ಟು ಕೋಟಿ ಹಗರಣದ ಅಂಬದು ನಿಮ್ಗೆ ಗೊತ್ತಾಗ್ತದೆ. 7 ಲಕ್ಷ ರೂಪಾಯಿದಾಗ ಅವರು ಮೆಟೀರಿಯಲ್ ಕೊಡಬೇಕು, ಮನೆ ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ಲಿ ಬೀದರ್ದೊಳಗೆ ಒಂದು ಕೆಂಪು ಕಲ್ಲಿಂದ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, 18 ರೂಪಾಯಿ ಒಂದು ಕೆಂಪು ಕಲ್ಲಿಂದ ಬೆಲೆದಂದ್ರೆ ನಾವು 10 ರೂಪಾಯಿ ಕೊಡ್ತೇವೆ, ಬೇಕಾದ್ರೆ ತೊಗೊರಿದು ಬೇಡ. ಒಂದು ಏನಪ್ಪ ಅಂದ್ರೆ ರೇತಿ ಒಂದು 2 ಟ್ರ್ಯಾಕ್ಟರ್ ಬೇಕಂತ 10 ಅಂತ ತೊಗೊರ, ಅದು ಅವ್ರು ಕೊಡ್ತಾರೆ ಎಷ್ಟು, ನಾವು 1 ಟ್ರ್ಯಾಕ್ಟರ್ ಕೊಡ್ತೇವೆ. ಹಿಂಗೆ ಮಾಡಿ 2 ವರ್ಷದಿಂದ ಎಲ್ಲ ಜನ ಏನು ಮಾಡಿದಾರಪ್ಪ, ಬಡವರು ಬಾಡಿಗೆ ಇದ್ದಿನಂಥದ್ದು ಮನೆಗೆ ಕಟ್ಕೊಡ್ತಾರಪ್ಪ. ಒಂದು ಸೂರು ಆಗ್ತದ, ನಾವು ಕಷ್ಟದಾಗಿದ್ದವ್ರಿದ್ದೇವೆ, ನಾವು ನಮ್ಮ ಸ್ಲಮ್ ಏರಿಯಾ ಎಂಬುದು ಹೋಗ್ತದೆ ಅಂತೇಳಿ ಕಟ್ಕೊಳಕ್ಕೆ ಪ್ರಾರಂಭ ಮಾಡ್ಯಾರ. ಅವ್ರು 2 ವರ್ಷ ಆಯಿತು ಬಾಡಿಗೆ ಮನೆಗಾರ. ಇವ್ರು ಇವತ್ತಿಗೂ 2-2.5 ವರ್ಷ ಆಯಿತು ಮನೆ ನಿರ್ಮಾಣ ಮಾಡಿಕೊಟ್ಟಿಲ್ಲ. ಇವ್ರು ಹೇಳ್ತಾರೆ ಯಾರಕ್ಕಾದ್ರೂ ನಾಳೆ ಕೊಡ್ತೇವ್ರಿ, ನಾಡ್ದು ಕೊಡ್ತೇವ್ರಿ, ನಾಳೆ ಕೊಡ್ತೇವ್ರಿ, ನಾಡ್ದು ಕೊಡ್ತೇವ್ರಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ, ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ. 7 ಲಕ್ಷದಾಗ ಇವ್ರಿಗೆ ಜನರಿಗೆ ಕೊಡೋದೆ ಕೇವಲ 1.5 ಲಕ್ಷದಿಂದ 2 ಲಕ್ಷ ಮಾತ್ರ. 5 ಲಕ್ಷ ರೂಪಾಯಿ ನಾವು ಎಲ್ಲರಿಗೂ ನೋಡ್ಕೋಬೇಕಾಯ್ತದ್ರಿ, ಮೇಲೆ ನಡೆದು ಕೆಳಗಿನ ತನಕ ಕಮಿಷನ್ ಕೊಡ್ಬೇಕ್ರಿ ಅಂತಾರೆ. ನಾವೊಂದು ಮತ್ತು ಅದು ಏನು ಮಾಡ್ರೆ ವಿಶೇಷವಾಗಿದ್ದು ಫಂಡ ಹೆಂಗದ ನೋಡ್ರಿ, ನಮ್ಮ ಹೆಸ್ರ ಮೇಲೆ 3 ಲಕ್ಷ ರೂಪಾಯಿ ಸಾಲ ಇಡ್ಲತ್ತಾರೆ. ಎಸ್ಸಿದವರಿಗೆ 2,65,612 ರೂಪಾಯಿ ಸಾಲ ಇಡ್ಲತ್ತಾರ. ಜನರಲ್ದವ್ರಿಗೆ 3 ಲಕ್ಷ ರೂಪಾಯಿದು. ಅದು ನಮ್ಗೆ ಗೊತ್ತಿಲ್ಲ, ಈ ಫೈಲ್ ಸಿಕ್ಕದ ನಮ್ಗೆ. ಈಗ ನಾವು ಚಾಲೂ ಮಾಡಿದ್ದು ನಮ್ಗೆ ಗೊತ್ತಾಗ್ಯದ. ನಾವು ಈಗಾಗಲೇ ನಾನು ನಮ್ಮದು ಕಮಿಷನರ್ ಸಾಹೇಬ್ರಿಗೆ, ಸ್ಲಮ್ ಬೋರ್ಡ್ ಕಮಿಷನರ್ ಅವರಿಗೆ 6/1/2024 ಹೋಗಿ ಇವರು ಪೂರ್ತಿ BJP ಸರ್ಕಾರದಾಗ 40% ಲೂಟಿ ಹೊಡಿತಾರೆ ಅಂತ ಹೇಳ್ತಾರೆ. ಇದು 60-70% ಲೂಟಿ ಹೊಡಿತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಗೆ ಇವರು ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದ್ರೆ, ಕೊಳಗೇರಿ ಅಭಿವೃದ್ಧಿ ಏನು ನಮಗೆ ಮತ್ತಿಟ್ಟು ನೆಲದಾಗ ಹೂಳಕ್ಕೆ ಬಂದಾರ ಎಂಬ ನಮ್ಮ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ. ಮತ್ತು ಅವ್ರು ಗುಂಡಾಗಿರ್ದಿ ಮಾತುಗಳು ಆಡ್ತಾರೆ. ನೀವು ಬೀದರ್ದಾಗ 750 ಮನೆಗಳದಾಗ ನೀವು ಯಾರಿಗ್ರಿ ಬಡವ್ರಿಗೆ ಕೇಳ್ಕೊರಿ, ಅವರು ಸಾಲ ಸೂಲ ಮಾಡಿ ಇದ್ದಿನಂಥ ಮನೆ ಹೆಡ್ಕೊಂಡು ಇಷ್ಟು ಕಷ್ಟದಾಗಾರ ಅವ್ರು ಒಂದು ಟೈಮಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇವ್ರು ಆಫೀಸ್ಗೆ ಹೋಗ್ಬೇಕು, ಪಿರಿ ಓಡಾಡಬೇಕು, ಹೋಗಬೇಕು, ದಿನ ಮುಂಜಾನೆ ಸಂಜೆ ತನಕ ಕೊಡಬೇಕು. ನಮ್ಗೆ ರೇತಿ ಕೊಡ್ರಿ ಅನ್ಬೇಕು, ಸಿಮೆಂಟ್ ಕೊಡ್ರಿ ಅನ್ಬೇಕು, ಕಂಕರ್ ಕೊಡ್ರಿ ಅನ್ಬೇಕು, ರಾಡ್ ಸ್ಟೀಲ್ ಕೊಡ್ರಿ ಅನ್ಬೇಕು. ಆದರೆ ಅವ್ರ ಬಳಿ ಮಾನವೀಯತೆನೇ ಇಲ್ಲ, ಅನ್ಯಾಯ ಮಾಡ್ತಾಯಿದ್ರೆ. ಈಗ ನಾವು ಸುಮಾರು 750 ಮಂದಿ ಎಲ್ಲರೂ ನಾವು ಬೆಳಗಾವಿದಾಗ ಚಳಿಗಾಲ ಅಧಿವೇಶನ ಇದೆ, ಅಧಿವೇಶನಕ್ಕೆ ಹೋಗ್ತೀವಿ. ಅದು ಏನು ಅಮೌಂಟ್ ಸರ್ಕಾರ ದುಡ್ಡದ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಬರ್ಬೇಕು ದುಡ್ಡು. ಇವರು ಮಧ್ಯವರ್ತಿಗೆ ಕೊಡೋದೇ ಬೇಡ, ಅದು ಎಷ್ಟೇ ಅಮೌಂಟ್ ಇರಲಿ ಇದು ಕೊಡಬೇಕು. ಮತ್ತು ಮೇಲಿಂದ ಏನವರು ಸರ್ಕಾರ ಮೊದಲೇ ಅದು ಈ ಸಾಲ ನಿಮ್ಮ ಮೇಲೆ ಇಡಲೇವು ಅಂತೇಳಿ ಬರ್ಕೊಡ್ಬೇಕು, ನಮ್ಗೆ ಪತ್ರ ಕೊಡ್ಬೇಕು. ನಾವು ಹಿಂಗೆ ಹೇಳಿದ್ರು ಕೇಳಲೇವು. ಇನ್ನು ನಾವು ಯಾರೂ ಮನೆ ಪರಿಪೂರ್ಣ ಕಟ್ಕೊಳ್ಳಲ್ಲ, ನಾವು ಅಲ್ಲಿಗೆ ತಡೆ ಹಿಡಿತೀವಿ. ಮತ್ತು ಯಾರು ಇಲ್ಲಿವರೆಗೆ ಇದು ಭ್ರಷ್ಟಾಚಾರ ಆಗ್ಲಕ್ಕ ನೋಡ್ರಿ, 750 ಇಂಟು 5 ಲಕ್ಷ ಹೊಡ್ರಿದು ಸುಮಾರು 30-32 ಕೋಟಿ ರೂಪಾಯಿ ಲೂಟಿ ಮಾಡ್ತಾಯಿದ್ರು ಅವರು, ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ. ಅದ್ರಾಗ JE AW ಗುತ್ತಿಗೆರು ಎಲ್ಲರೂ ಅದ್ರಾಗ ಶಾಮಿಲರ. ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರರ ಅವರು ಡಿಸ್ಮಿಸ್ ಆಗಬೇಕು, ಅವ್ರು ಜೈಲಿಗೆ ಹೋಗ್ಬೇಕು. ನಾವಿದು ಕಾನೂನು ಹೋರಾಟ ಮಾಡಕ್ಕೆ ನಡೀತೀವಿ. ಈಗ ಅಧಿವೇಶನದಲ್ಲೂ ಕೊಡ್ತಾಯಿದ್ದೀವಿ. ಜಮೀರ್ ಅಹಮದ್ ಅವರಿಗೆ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ದಲಿತರಿಗೆ ಹೊಲಗಳಿದ್ದಿಂದು ಯಾರಿಗೆ C-Farm ಕೊಟ್ರಿ, ಅಲ್ಲಿ ವಕ್ಫ್ ಬೋರ್ಡ್ ಅಂತ ಹೊಂಡ್ತು, ಆಮೇಲೆ ಅರಣ್ಯ ಇಲಾಖೆ ಅಂತ ಹೊಂಡ್ತು. ದಲಿತರ ಮನೆ ಇದ್ದಿನಂತ ಕಟ್ಕೊಂಡು ಕುಂತಿದ್ದೇವೆ, ಸಣ್ಣ ಇದ್ದು ಗುಡಿಸಿ ಏನಾರು ಕಟ್ತಾರಂತ ಆಸೆ ಮಾಡಿ ಕುಂತೇವೆ, ಅದಕ್ಕೆ ಹೆಡ್ಕೊಂಡು ಕುಂತೇವೆ. ಮನೆ ಕಟ್ಟೋದು ಮತ್ತು ಸಾಲ ಮಾಡ್ಲತ್ತಾರ. ಅಂದ್ರೆ ನಮ್ಮಲ್ಲಿಂದ ಮನೆ ಭೀ ಕಸ್ಕೊಲತ್ತಾರ, ನಮ್ಮಲ್ಲಿಂದ ಹೊಲ ಭೀ ಕಸ್ಕೊಲತ್ತಾರ. ಇಷ್ಟು ದೊಡ್ಡ ಒಂದು ಅನ್ಯಾಯ ಅಹಿಂದ ಸಮುದಾಯಗಳಿಗೆ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಇದು ಭಾಳ ದೂರಂತ. ನಾವು ಯಾರಿಗೂ ಬಿಡೋದಿಲ್ಲ. ಇವ್ರು ಏನು ಗೊತ್ತಿದಾರ,
ಫ್ರೀಡಮ್ ಪಾರ್ಕ್ ಒಳಗೆ ಈಗಾಗಲೇ ಜೈ ಭೀಮ್ ಸಂಘಟನೆಗಳ ಮಹಾ ಒಕ್ಕೂಟ ಹೋರಾಟ ರೂಪಿಸ್ಕೊಂಡಾಗ ಆ ಮಂತ್ರಿಯವರು ಅವ್ರಿಗೆ ಸಮಯ ಕೇಳಿದ್ದಾರೆ. ನಮ್ಮದು ಟೀಮ್ ಇದೆ, ಅದು ನಾವು ಫ್ರೀಡಮ್ ಪಾರ್ಕಿಗೆ ಹೋಗ್ಲಕ್ಕೆ ರೆಡಿ ಇದ್ದೀವಿ, ವಿಧಾನಸೌಧಕ್ಕೂ ಹೋಗ್ಲಕ್ಕೆ ರೆಡಿ ಇದ್ದೀವಿ. ಆಮೇಲೆ ಅವ್ರು ಇನ್ನೊಂದು ಏನು ಮಾಡ್ರೆ, ನೀವು ಎಲ್ಲರೂ ಪ್ರಶ್ನೆ ಮಾಡ್ತೀರಿ ಗ್ರಾಹಕರ ವೇದಿಕೆ ಕನ್ಸ್ಯೂಮರ್ ಕೋರ್ಟಿಗೆ ಹೋಯ್ತೀವಿ ಅಂತೇಳಿ. ಇವರು ಒಪ್ಪಂದ ಪತ್ರಕ್ಕೆ ಸೈನ್ ತೊಗೊಂಡಿಲ್ಲ ಯಾರಿಗೂ. ಇವರು ಕೋರ್ಟಿಗೆ ಹೋಗ್ಬಾರ್ದು, ಯಾಕಂದ್ರೆ ನಾವು ಇವ್ರು ಎಷ್ಟು ವರ್ಷ ಇತ್ತು ಅಷ್ಟು ತಿಂಗಳದ ಬಾಡಿಗೆನೂ ಕೊಡ್ಬೇಕು. ಇವರು ಯಾರು ಸ್ಲಮ್ ಬೋರ್ಡ್ ಇಲಾಖೆಯವರ ಕೊಡಲಿ, ಗುತ್ತಿಗೆದಾರ ಕೊಡಲಿ, ಅವರು ನಮ್ಮ ಬಾಡಿಗೆನೂ ಕೊಡ್ಬೇಕು, ಮತ್ತು ನಮ್ದು ಏನು ಮೆಟೀರಿಯಲ್ ಅದ ಅದು ಕೊಡಬೇಕು. ಇಲ್ಲಾಂದ್ರೆ ನಮಗೆ ನಾವು ನಮ್ದೇನು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನಮ್ಮ ಮನವಿ ಏನದಂದ್ರೆ, ಅವ್ರಿಗೇನು ನಡಬರ್ಕಿಟ್ಟು ನಮಗೆ ಅನ್ಯಾಯ ಮಾಡತ್ತಾರೆ ಅದು ಬಿಡ್ರಿ, ನೇರವಾಗಿ ಸರ್ಕಾರ ಅಮೌಂಟು ನಮ್ಮ ಯಾರ್ಯಾರು ಫಲಾನುಭವಿಗಳ ಅವ್ರ ಅಕೌಂಟಿಗೆ ಹಾಕಬೇಕು ಅನ್ನೋದು ನಮ್ದು ವಿಶೇಷವಾದ ಬೇಡಿಕೆ ಇದೆ. ನಾವು ಈಗಾಗಲೇ ನಾವು ಇವತ್ತೆಲ್ಲ ಗೋಳು ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದ್ದಾರೆ. ತಮ್ಮ ನಾವು 3-4 ಲಕ್ಷ ರೂಪಾಯಿ ಹಾಕಿದ್ದೇವೆ, ನಾವು 5 ಲಕ್ಷ ರೂಪಾಯಿ ಹಾಕಿದೆ. ಅವ್ರ ಮಂದಿ ಮುಂದೆ ಏನು ಹೇಳ್ತಾರೆ, ಸ್ಲಮ್ ಬಿಡಿದವ್ರು ನಾನೇ ಕಟ್ಟಿದೆ ನೋಡ್ರಿ ಇಷ್ಟು ಭಾರಿ ಮನೆ, ನಗರ ಮುಂದೆ ನಗಚಡಿ ಆಗ್ಲತ್ತ ಅಂತೇಳಿ ಮನೆ ಇವ್ರು ಕಟ್ಕೊಳತ್ತಾರೆ ಜನ. ಇದು ಮೆಟೀರಿಯಲ್ ಎಲ್ಲ ನಾನೇ ಕೊಟ್ಟಿದ್ದಲ್ಲತ್ತಾರೆ 2 ವರ್ಷ. ಅವ್ರಂದ್ರು ನಾವು 5 ರಿಂದ 6 ತಿಂಗಳದ ನಿಮ್ಮ ಮನೆಗಳು ನಿರ್ಮಾಣ ಮಾಡಿಕೊಡ್ತೀವಿ ಅಂದರು. ಇವತ್ತಿಗೆ ಧೋಕಾ ಮಾಡ್ತಾಯಿದ್ದಾರೆ. ಇವತ್ತು 750 ಮನೆ ಕುಟುಂಬದವರು ಎಲ್ಲರೂ ಕಣ್ಣೀರು ಹಾಕ್ತಾಯಿದ್ದಾರೆ. ಇವ್ರಿಗೆ ಶಾಪ ತಟ್ಟದ ಇವರಿಗೆ ಯಾರು ಗೊತ್ತಿದಾರ. ಮತ್ತು ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸು ಹಾಕ್ತೀವಿ. ಹೆಂಗೆ ಒಂದು ಅಸ್ಪೃಶ್ಯತೆ ಆಚರಣೆ ಮಾಡಿದಾಗ ಮಾಡ್ತಾರೆ. ಇವ್ರಿಗೆ ಸರಿಯಾಗಿ ಒಂದು ಗೌರವ ಇಲ್ಲ, ಹ್ಯುಮ್ಯಾನಿಟಿ ಮಾನವತೆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ನಾಳೆ ಕೊಡ್ತೇ ಹೋಗಿ, ನಾಡ್ದಿಗೆ ಕಳಿಸ್ತೇ ಹೋಗಿ, ಇವತ್ತು ಸ್ಟೀಲ್ ಬೇಕ್ರಿ, ನಾಳೆ ಕೊಡ್ತೀನಿ ಹೋಗಿ, ಸರ್ ಕಂಕರ್ ಬೇಕಾದ್ರಿ, ಛತ್ ಹಾಕದ ಇನ್ನೂ 1 ವಾರದಾಗ ಕೊಡ್ತೆ. ಇವರು ಪೂರ್ತಿ ಅನ್ಯಾಯ ಮಾಡ್ತಾಯಿದ್ದಾರೆ, ಗುಂಡಗರ್ದಿ ಮಾಡ್ತಾಯಿದ್ದಾರೆ. ನಾವು ಸರ್ಕಾರಕ್ಕೆ ಮೊನ್ನೆ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ, ಇದ್ರ ಬಗ್ಗೆ ಗಮನ ಕೊಡಬೇಕು. ಜಮೀರ್ ಅಹಮದ್ ಅವರು ಏನು ವಸತಿ ಸಚಿವರ ಅವ್ರ ಗಮನಕ್ಕೂ ಕೊಡ್ತೀವಿ. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರ ಗಮನಕ್ಕೂ ಪತ್ರ ಬರಿತೀವಿ, ರಹೀಮ್ ಖಾನ್ ಸಾಹೇಬ್ರಿಗೂ ಪತ್ರ ಬರಿತೀವಿ. ನಾವು ಈಗ ನೆಕ್ಸ್ಟ್ ಬೆಳಗಾವಿ ಚಲೋ ಏನು ಸ್ಲಮ್ ಬೋರ್ಡ್ ಏನು ಅನ್ಯಾಯ ಮಾಡ್ತಾಯಿದ್ರೆ ಅದ್ರ ವಿರುದ್ಧವಾಗಿ ಬೆಳಗಾವಿ ಚಲೋ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರದು ಒಂದು ಸಪೋರ್ಟ್ ಭಾಳ ಅವಶ್ಯಕತೆ ಇದೆ. ಇವತ್ತೆಲ್ಲರೂ ಕಣ್ಣೀರು ಹಾಕ್ತಾಯಿದ್ದಾರೆ. ಇವತ್ತು ಅನ್ಯಾಯ ಯಾವ ರೀತಿ ಆಗ್ತಾಯಿದೆ, ಸರ್ಕಾರದಾಗೆ ಉಳ್ಕೊಂಡು ಇವರು ಹೆಂಗೆ ಸರ್ಕಾರದ ಏಜೆನ್ಸಿ ಅವ್ರಿಗೆ ಕೊಟ್ಟು ಅನ್ಯಾಯ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಇಷ್ಟು ದಿನ ಏನು ತಾಳಿದೇವೆ ನಾವು. ಆಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ 25/10 ನಮ್ಮ SC/ST ಸಮುದಾಯದ ಒಂದು ಸಭೆ ಕರೆದ್ರೆ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು, ಅವತ್ತು ಅವ್ರಿಗೆ ಕೂಡ ಪತ್ರ ನಾವು ಬರೆದಿದ್ದೀವಿ. ಯಾವುದೇ ರೀತಿಯ ಕಮಿಷನರು ಕ್ರಮ ಕೈಗೊಂಡಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿ ಅವ್ರಿಗೆ ನಾವೇನು ಕೊಟ್ಟಿದ್ದೇವೆ ಅಂದ್ರೆ, ತನಿಖೆ ಮಾಡಿ ಇಲ್ಲೇನು 750 ಮನೆ ನಡೆದವ್ರಿಗೆ ನ್ಯಾಯ ದೊರಕಿಸ್ಕೊಡ್ರಿ. ಮತ್ತು ಅವ್ರು ಯಾರು ತಪ್ಪು ಮಾಡ್ಯಾರ ಆ ಒಬ್ಬ ವ್ಯಕ್ತಿಯ ಏನು ಲೈಸೆನ್ಸ್ ಇದೆ, ಗುತ್ತೇದಾರಿ ಲೈಸೆನ್ಸ್, ಅದು ಬ್ಲ್ಯಾಕ್ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತೇಳಿ ನಮ್ಮ ಹೋರಾಟ ಇದೆ ಸರ್. ಯಾರಿಗಾರಿಗೆ ಗೊತ್ತಿದ್ದಿಲ್ಲ. 7 ಲಕ್ಷದಾಗ 50% ನಮ್ಮದೇ ಇತ್ತು. ಮತ್ತು ಅವ್ರು ಕೊಡ್ಲತ್ತಾರೆ 1-2 ಲಾಖ ರೂಪಾಯಿ. ಮತ್ತು ನಮಗೆ ಅನ್ಯಾಯ ಆಯ್ತು. ಮತ್ತು ಉಲ್ಟಾ ನಮಗೆ ಮನೆ ಕಟ್ಕೊಂಡ್ರೆ ಮತ್ತು 3-4 ಲಕ್ಷ ರೂಪಾಯಿ ನಮಗೆ ಸಾಲ ಮೈ ಮೇಲೆ ಹೊರೆ ಹಾಕ್ಲತ್ತಾರೆ. ಅವ್ರು ಕಟ್ಸ್ಕೊಟ್ಟಂಗೆ ಏನೂ ಆಗ್ತಾಯಿಲ್ಲ ಸರ್. ಅದಕ್ಕೆ ನಿಮ್ದೆಲ್ಲ ಸಪೋರ್ಟ್ ಬೇಕು, ಸರ್ಕಾರ ಗಮನಕ್ಕೆ ಇದು ಹೋಗಬೇಕು. ಆ ಜಮೀರ್ ಅಹಮದ್ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತ ನಾವು ನೋಡ್ತೇವೆ ಫೇಸ್ಬುಕ್ ವಾಟ್ಸಪ್ದಾಗೆಲ್ಲ ಸರ್. ಆದರೆ ಸರ್ಕಾರಕ್ಕೆ ಎಲ್ಲಿ ಹೆಸರು ಹಾಳು ಮಾಡ್ಬೇಕಂತೇಳಿ ಗೊತ್ತಿದ್ದಾರೆ, ಹಿಂಗೆ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಅದು ನಾವಂತೂ ಸರ್ಕಾರ ವಿರುದ್ಧ ನಾವೆಲ್ಲ ಮತದಾರ ಇದ್ದೀವಿ, ನಾವು ಸರ್ಕಾರಕ್ಕೆ ಹೆಲ್ಪ್ ಮಾಡಿದ್ದೀವಿ. ನಾವಂತೂ ಬೆಳಗಾವಿ ಚಲೋ ಮಾಡ್ತಾಯಿದ್ದೀವಿ ಸರ್. ಇದಕ್ಕೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ನಿಮ್ಮದು ಭಾಳ ದೊಡ್ಡ ಸಪೋರ್ಟ್ ಅವಶ್ಯಕತೆ ಇದೆ ಸರ್. ಮಂಡಳಿಯವ್ರು ಏನಂತಾರೆ ಸರ್, ಇದು ಎಲ್ಲರೂ ಮೇಲೆ ಹಿಡಿದು ಕೆಳಗಿನ ತನಕ ಕೊಡ್ಬೇಕಂತ ಅಂತಾರೆ, ನೇರವಾಗಿ ಅಂತಾರೆ ಸರ್. ಈಗ 2 ವರ್ಷ ಆಯ್ತು ಅವ್ರು ಮೇಲೆ ಹಿಡಿದು ಕೆಳಗಿನ ತನಕ ಕೊಡಲಿ, ಕೆಳಗಿನ ಹಿಡಿದು ಮೇಲಿನ ತನಕ ಕೊಡಲಿ. ಯಾರು ಅಮೌಂಟ್ ಕೊಡ್ಲತ್ತಾರ ಸರ್? ನಮ್ಮ ಅಮೌಂಟ್ ಕೊಡ್ಲತ್ತಾರ. ನಾವಲ್ಲಿದ್ದೇವೆ, ನಮ್ಮ ಏನು ಹೆಸರು ನೀವು ವಾಪಸ್ ಕಟ್ಬೇಕು ರೊಕ್ಕಲತ್ತೀರಿ, ನಾವು ಅದು ಕಟ್ಟಬೇಡ್ರಪ್ಪ ಅಂತ ಬರೆದು ಕೊಡ್ಬೇಕು ಅವ್ರು ನಮಗೆ. ಸರ್ ಮೈಲೂರು, ಶಾಗಂಜ್ ಇಲ್ಲ, ಶಾಗಂಜ್ ಇಲ್ಲ ಸರ್, ಮೈಲೂರು ಅದ, ಹಾರಿಗೇರಿ ಅದ, ಅಂಬೇಡ್ಕರ್ ಕಾಲನಿ ಅದ, ಇಲ್ಲ ಶಾಪುರ್ ಗೇಟ್ ಅದ, ಚಿದ್ರಿ ಅದ, ಅಬ್ದುಲ್ ಫೈಜ್ ದರ್ಗಾ ಅದ ಸರ್. ಸರ್ ಎಲ್ಲರೂ ದಲಿತರಿದ್ದೀವಿ, ಎಲ್ಲ ಮುಸ್ಲಿಮ್ರೇ ಹರ ಈ ಮನೆ ಎಲ್ಲ ಹಿಂದೂ ಜನ ಎಲ್ಲ ಬಡವ್ರ ಸರ್. ಇವತ್ತು ನಂದೇ ಮನೆ 3-4 DD ಕಟ್ಟಿದ್ದೆವು ನಾವು. ಇವತ್ತು 8 ಲಕ್ಷ ರೂಪಾಯಿನ ಕೈಲಿ ಹಾಕಿದೆ ಸರ್, ಬಡ್ಡಿ ತಂದು ಕಟ್ಟಿದ್ದು. ಬಾಡಿಗೆ ಮನೆಗಿದ್ದೆ ನಾ, ಬಾಡಿಗೆ ತಿಂಗಳು 5,000 ರೂಪಾಯಿ ಕಟ್ಟಬೇಕು. ಅವ್ರು ಹೇಳಿದ್ರು ನಮ್ಗೆ, ಇಲ್ಲರಿ ನಾವು ನಿಮ್ಗೆ ಒಂದು 5-6 ತಿಂಗಳದಾಗ ಕಟ್ಕೊಡ್ತೇವೆ ಅಂದರು. ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತೇವೆ ಅಂತ ತಿಳ್ಕೊಂಡು ಏನು ಮಾಡಿದ್ದಾರೆ ಸರ್, ಅದು ಏನು ಒಪ್ಪಂದ ಇರ್ತದಲ್ಲ ಫಲಾನುಭವಿ ಮತ್ತು ಗುತ್ತಿಗೆದಾರ, ಅದು ಒಪ್ಪಂದಕ್ಕೂ ಸೈನ್ ಮಾಡ್ಕೊಂಡಿಲ್ಲ ಸರ್. ಇಷ್ಟು ದೊಡ್ಡ ಹಗರಣ ಇವತ್ತು ಬೀದರ್ದಲ್ಲಿ ಮಾಡ್ತಾಯಿದ್ದಾರೆ ಸರ್ ಅವರು. ಮನೆ ಕಟ್ಟಿಸ್ತಾರೆ ಸರ್, ಅದು ನಾವು ರೊಕ್ಕಲ್ಲೇ ಕಟ್ಕೊಳತ್ತೇವೆ ಸರ್.
ಸೈನ್ ಆಗಿದ್ದು ಡಾಕ್ಯುಮೆಂಟ್ ಕೇಳ್ತಾರೆ. ಅವ್ರು ಬಂದು ಇದು ಮಾಡಿ ಡಿಜಿಟಲ್ ಫೋಟೋ ತೊಗೊಳತ್ತಾರೆ ಸರ್. ಅವರು ಡಿಜಿಟಲ್ ತೊಗೊಂಡು ಮಾಡ್ಕೊಂಡಿದ್ದೆ ಮತ್ತು ಅದು ಅವು ತೋರಿಸ್ತಾ ಇಲ್ಲ ಅವರು. ನಮ್ದು ಕಟ್ಕೊಂಬೋದು ರೊಕ್ಕ ಫಂಡ್ ಎಬ್ಸ್ಕೊತ ನಡೆದಾರೆ ಸರ್ ಅವರು. 3 ಹಂತದಾಗ ಕೊಡ್ತಾರೆ. 3 ಹಂತ ಇವು ಸರ್. CMC ಏನು ಬರ್ತಾವೆ ಮನೆ, ಅವು ಬೇಸ್ಮೆಂಟು ನೆಂಟಲ್ ಲೆವೆಲು ಕೂಡ. ಈಗ ನಾವು ಅಲ್ಲತ್ತಿದ್ದೆವು ಕೊಳಗೇರಿ ಅಭಿವೃದ್ಧಿ ಮಂಡಳಿ ರೊಕ್ಕನೂ ನೇರವಾಗಿ ಫಲಾನುಭವಿಗೆ ಕೊಡ್ರಲ್ಲ, ಇದ್ರೆ ಏನು ಹಂತ ಇಲ್ಲ ಕೆಂತ ಇಲ್ಲ. ಹಂತ ಇಲ್ಲ ಏನಿಲ್ಲ ಸರ್. ಸರ್ ಅವ ಏನು ಮಾಡ್ತಾರೆ, 7 ಲಕ್ಷ ಬಿಲ್ ತೋರಿಸ್ಲತ್ತಾರೆ ಸರ್, ನಾವು ಕೊಟ್ಟಿದ್ದೇವೆ ರೀ ಫಲಾನುಭವಿಗೆ ಅಂತೇಳಿ. ಅವ್ರು ಕೊಡೋದೇ 2 ಲಕ್ಷ ನಮಗೆ. 5 ಲಕ್ಷ ರೂಪಾಯಿ ನೇರವಾಗಿ ಅಕೌಂಟಿಗೆ 750 ಇಂಟು 5 ಲಕ್ಷ ಹೊಡ್ರಿ, ಸುಮಾರು 35-40 ಕೋಟಿ ರೂಪಾಯಿ ಹಗರಣ ಮಾಡ್ತಾ ಇದ್ದಾರೆ ಸರ್ ಭ್ರಷ್ಟಾಚಾರ. ಅದ್ರಾಗ ಅಧಿಕಾರಿಗಳು ಯಾರು ಶಾಮಿಲ್ರವರು ಡಿಸ್ಮಿಸ್ ಆಗಬೇಕು ಮತ್ತು ಈ ವ್ಯಕ್ತಿ ಬ್ಲ್ಯಾಕ್ ಲಿಸ್ಟ್ದಾಗ ಹೋಗ್ಬೇಕು ಒಂದು ಗೊತ್ತಿದ್ದಾರೆ ಅಂತ ನಮ್ಮದು ಹೋರಾಟ ಇದೆ ಸರ್. ಇಲ್ಲಿ ನಮ್ಮ ಲೋಕಲ್ದಾಗ ಯಾರ್ಯಾರು ಕೈ ಮಾಡ್ತಾರೆ ಸರ್ ಅವರು ಕೆಳಗೆ ನಡೆದು ಮೇಲಿಂತನ ಅಂದ್ರೆ ಅವ್ರು ಎಲ್ಲರಿಗೂ ಹಿಡ್ಕೊಂಡು ಅಂದಂಗೆ ಮಾತಾಡ್ತಾರೆ ಸರ್. ನಾವು ಈಗ ಇದು ಅವ್ರು ಯಾರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮದು ಇನ್ಚಾರ್ಜ್ ಮಂತ್ರಿಗಳಿಗಾಗಲಿ, ನಮ್ಮದು ರಹೀಮ್ ಖಾನ್ ಸರ್ ಆಗಲಿ, ನಗರಸಭೆ ಸದಸ್ಯರಾಗಲಿ ಬದಲಾವಣೆ ಮಾಡಿದಾಗೆಲ್ಲ ಸರ್ ಅವ್ರಿಗೆ ಯಾರೂ ಕೇಳ್ತಾ ಇಲ್ಲ. ಅವ್ರು ಯಾರವರಿಗೆ ಅಲ್ಲಿ ಕೊಡುವಂತ ಅಂತಾರೇನು ಸರ್. ಇವತ್ತು ಅವ್ರು ಹೋರಾಟ ಮಾಡಿ ಏನೋಪ್ಪ ಬೀದರ್ ಜಿಲ್ಲೆದಾಗ ಸ್ಲಮ್ ಏರಿಯಾ ಎಂಬುದು ಹೋಗಬೇಕು, ಡೆವಲಪ್ಮೆಂಟ್ ಏರಿಯಾ ಆಗ್ಬೇಕಂತೇಳಿ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಅದು ಈಗ ಗೊತ್ತಿದ್ದಾಗ ಹಿಂಗೆ ಆಗ್ತಾಯಿದೆ. ಈಗ ನಾವು ಆಲ್ರೆಡಿ ಕಮಿಷನರ್ ಅವ್ರಿಗೆ 6/1/2024 ಲೆಟರ್ ಕೊಟ್ಟಿನಿ ಸರ್. ನಾನು 60% 70% ಇವ್ರು ಲೂಟಿ ಮಾತ್ರ ಅಂತೇಳಿ. ಆಗಿನ ಕಮಿಷನರ್ ವೆಂಕಟೇಶ್ ಜಿ ಅಂತೇಳಿ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ಮತ್ತೆ ಮೊನ್ನೆ DC ಮೇಡಮ್ ಅವ್ರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ, ಮೇಡಮ್ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧವಾಗಿ ನೀವು ತನಿಖೆ ಮಾಡಿಸಿ ಅಭಿವೃದ್ಧಿ ಮಂಡಳಿಗೆ, ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ಏನಂತ ಬೇರೆ ಅಂದ್ರೆ ಇವ್ರದ್ದು ಅಮೌಂಟು ಹೋಲ್ಡ್ ಮಾಡಿಸ್ರಿ ಅಂತ ಹೇಳಿದೆವು. ಅವ್ರಿಗೆ ಬಿಲ್ಲೇ ಆಗಬಾರ್ದು. ಈ ಸಾಹೇಬ್ರಿಗೂ ಕೊಡ್ತೀವಿ ಸರ್ ಪತ್ರಿಕಾಗೋಷ್ಠಿ ಮೂಲಕ. ಯಾಕಂದ್ರೆ ಅಧಿವೇಶನ ನಡೀತಾ ಇದೆಯಲ್ಲ, ಇದು ಎಲ್ಲರೂ ಸರ್ಕಾರ ಗಮನ ಸೆಳಿಬೇಕಂತೇಳಿ. ಆಮೇಲೆ ನಾವು ರಹೀಮ್ ಖಾನ್ ಸಾಹೇಬ್ರಿಗೂ ಮತ್ತು ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಪತ್ರ ಬರಿತೀವಿ. ಆಮೇಲೆ ನಾವು ಜಮೀರ್ ಅಹಮದ್ ಖಾನ್ ಸರ್ ವಸತಿ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರ್ಗೂ ಕೊಡ್ತೀವಿ ಸರ್. ಮತ್ತು ಇದು ಕಾನೂನು ಹೋರಾಟನೂ ಮಾಡ್ತೀವಿ ಸರ್. ಟೋಟಲ್ 750 ಸರ್. ಸರ್ ಒಂದು 500 ಜನರ ಹೋಗ್ತೀವಿ ಸರ್. ನಮ್ದೆಲ್ಲ ಓಣಿದಾಗ ನಾವು ಲೀಡರ್ಸ್ ಮಾಡಿದ್ದೇವೆ ಬರ್ರಿ ಸರ್. ಅವರಿಗೆಲ್ಲ ತೊಗೊಂಡು 15 ಜನ 20 ಜನ 30 ಜನ ಅವರೆಲ್ಲರೂ ಒಬ್ಬರು ಬರ್ಲಿಕ್ಕೆ ರೆಡಿ ಅರ ಸರ್. 750 ಫಲಾನುಭವಿಗಳು 500 ಜನ ಹೋಗ್ತೀರಿ? ಹಾಂ ಹೋಗ್ತೇವೆ ಸರ್. ಯಾಕಂದ್ರೆ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರಲ್ಲ ಸರ್. ರಾಜ್ ಅಂತೇಳಿ ರಾಯಚೂರ್ದವ್ರ ಹರ ಅಂತ ಅವ್ರು ಹೇಳಿದ್ದಾರೆ ಸರ್ ನಮಗೆ ಮೌಖಿಕವಾಗಿ. ಅದ್ರ ದಾಖಲೆ ಯಾವೂ ಕೊಟ್ಟಿಲ್ಲ ಸರ್. ಈ ಒಂದು ಪೇಪರ್ ತೊಗೊಳಕ್ಕೆ 2 ವರ್ಷ ಆಗ್ತದೆ ಸರ್. ಬಸವರಾಜ್ ಸರ್. ಬೀದರ್ದಾಗ ಅವರು ರಾಯಚೂರು ಟೀಮೇ ಬಂದಿದೆ ಸರ್. ಯಾರು ಜಮೀರ್ ಅಹಮದ್ ಅಂತಿದ್ದಾರೆ, ಗುತ್ತಿಗೆದಾರ ಇವರು. ಆಮೇಲೆ ಕೊರಟಗೆರೆ ಅಂತಿದ್ದಾರೆ. ಆಮೇಲೆ ಆದಮ್ ಪಾಷಾ ಅಂಥೇಳಿ ಅವರಿಬ್ಬರು ಸಬ್ ಕಾಂಟ್ರಾಕ್ಟರ್ ಕಾಣಿಸ್ತಾರೆ, ಅವ್ರು ಮಾಡತ್ತಾರೆ. ಆಮೇಲೆ ಲೋಕಲ್ದವ್ರಿಗೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಸರ್. ಆದಮ್ ಪಾಷಾ, ಜಮೀರ್ ಅಹಮದ್ ಕೊರಟಗೆರೆ. ಮತ್ತೇನು ಹೇಳ್ಬೇಕು ಹೇಳಿ ಸರ್? ಹೇಳ್ತೀನಿ. ಆಫೀಸ್ ವರ್ಕ್, ಆಫೀಸ್ ಬಾಯ್ ಅಂತೆಲ್ಲ ಮಾಡ್ಕೊಂಡು ಮತ್ತೇನು ಮಾಡ್ತಾರೆ, ಒಂದು ಟ್ರ್ಯಾಕ್ಟರ್ ರೀತಿ ಕಳಿಸ್ಲಾಕ ಆ ಪಾಪ ಬಡ ಜನ ಕಡೆ 1,000 ರೂಪಾಯಿ ಕೊಟ್ಟರೆ ಕಳಿಸ್ತಾರಂತ್ರಿ. ಹಾಂ, ಅಂದ್ರೆ ನೀವು 1,000 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟರು ನಿನ್ನ ಮೆಟೀರಿಯಲ್ ಬರ್ತದೆ ನಂಗೆ. ಇದು ಉಲ್ಟಾ 7 ಲಕ್ಷ ಅಂತ ಆಸೆ ತೋರಿಸಿ ಎಷ್ಟು ಅನ್ಯಾಯ ಆಗ್ಲತ್ತದಂದ್ರೆ ಹೆಣ್ಮಕ್ಳು ಇವತ್ತು ಮೈಲೂರ್ದಾಗ ರಾಜ್ಯಮ್ಮ ದೊಡ್ಡವರೆಲ್ಲ ಅಳ್ಳತ್ತಿರು ಪಾಪ ಹೆಣ್ಮಕ್ಳು ಸರ್. ನಾವೆಲ್ಲ ಬರ್ತೀವಿ ತಮ್ಮ ಕೆಲಸಗಳು ಇವತ್ತು ನಾವು ದಂಧೆ ಮಾಡಬೇಕು, ದಿನ ಓಡಾಡ್ದಾರ, ಆಫೀಸ್ಗೆ ಓಡಾಡ್ತಾರೆ ಸರ್. ಕೆಲಸ ಮನೆ ಕೆಲಸ ಎಲ್ಲ ಬಿಟ್ಟು ಅವ್ರ ಮೇಲೆ ಓಡಾಡ್ತಾರೆ, ಉಲ್ಟಾ ಸಾಲ ಮಾಡ್ಕೊಂಡ್ರೆ ಮೇಲೆ ಕಂಪ್ಲೀಟಾಗಿ ನಿಂತವ್ರಿ ಮೇಡಮ್. ಆದ್ರೂ ಮಂದಿ ಏನು ಮಾಡ್ರಿ, ಸಾಲ ಸೋಲ ತಂದು ಮಂದಿ ಉಳಿಸ್ಕೊಂಡು ಕುಂತಾರಂತ ಅಂಜಿ ಏನು ಮಾಡ್ರೆ ಇವ್ರ ಕೈಲಿ ಹಾಕಿ ಕಟ್ಕೊಳತ್ತಾರ, ಅವ್ರ ಮೆಟೀರಿಯಲ್ ಕೊಡಲ್ದಾರ. ಆದ್ರೆ ಇವ್ರು ಏನು ಹೇಳ್ತಾರೆ, ನಾನೇ ಕೊಟ್ಟಿದ್ದೆ ಅಂತ ಹೇಳ್ತಾರೆ. 10 ರೂಪಾಯಿ ಕಲ್ಲಿಗೆ ಅದಂತ 5 ರೂಪಾಯಿನೇ ಕೊಡ್ತಾರಂತವ್ರು. ಮತ್ತು ಇಲ್ಲಿ ತನಕ ಎಸ್ಟಿಮೇಟ್ ಕಾಪಿ ಓಪನ್ ಆಗಿ ತೋರಿಸಿಲ್ಲ ರೀ ಮೇಡಮ್. ಅವ್ರಿಗೆ ಗುತ್ತೇದಾರ ತೋರಿಸಿಲ್ಲ ಅಂದ್ರೂ ಅಧಿಕಾರಿ ವರ್ಗದ ಏನು ಜವಾಬ್ದಾರಿ ರೀ. ಅವ್ರು ನಮ್ಮ ಕಡೆ ಆಗಿ ನೋಡ್ರಪ್ಪ ನಿಮ್ಮ ಫಂಡ್ ಇಷ್ಟದ, ಅವ್ರಿಗೆ ಇಷ್ಟೇ ಇದ್ರು DD ಕಟ್ತಿರು ಇದ್ರು ಕಟ್ತಿದಿಲ್ಲ ರೀ. ಈಗ ನಮಗೇನು ಗೊತ್ತಾಯ್ತದೆ, ಪೇಪರ್ ಕೈ ಮುಟ್ಟ ತಕ್ಷಣ ನಮ್ದು 70,000 ರೂಪಾಯಿ ಒಂದು 68,000 ಒಂದು, ಆಮೇಲೆ 2,60,612 ಒಂದು. ಮತ್ತು ನಮ್ಮ ಫಂಡ್ ಮತ್ತು ಉಲ್ಟಾ ನಾವು ಕಟ್ಬೇಕು. ಬೇಸ್ಮೆಂಟ್ ಮಾಡಕ್ಕೆ 200 ಕಲ್ಲು ಕೊಡ್ತೇವೆ ಅಂತಾರೆ. 200 ಕಲ್ಲು ಏನು ಅದು ಮೇಲೆ ಹೇಳಲ್ರಿ, ಬೇಸ್ಮೆಂಟ್ 2-3 ಫೀಟ್ ಭೀ ಹೇಳಲ್ಲ. ಈ ಸರ್ಕಾರ ರೀಟಿ ಅದಾರೆ ಅಂತ ಹೇಳ್ತಾರೆ ಅವ್ರು. ರೊಕ್ಕ ಕೊಡಲ್ರಿ. ಲೇಬರ್ ಚಾರ್ಜ್ ಕೊಡ್ತಾರೆ. ಲೇಬರ್ ಚಾರ್ಜ್ ದಿನ 800 ರೂಪಾಯಿ ಅಂತ ತಗೋರಿ, ನಾ 500 ಕೊಡ್ತೇವೆ ಅಂತಾರೆ. ಇನ್ನು 300 ರೂಪಾಯಿ ನಾವು ಕೊಟ್ಕೋಬೇಕು.
ಒಂದು ಮನೆ ಗಿಲವ ಮಾಡ್ಲಾಕ್ರಿ 1,50,000 ತೊಗೋತಾರ ಅವ್ರು. ಇವ್ರು ನಾವು 18,000 ಕೊಡ್ತೇವೆ ಅಂತಾರೆ. ಕಾರ್ಯ ಒಂದು ಮನೆ ಸಲುವಾಗಿ 7 ಲಕ್ಷ ರೂಪಾಯಿ ನಿಗದಿ ಮಾಡ್ಯಾರೇನು? ನಿಗದಿ ಮಾಡ್ರಿ ಅಂದಾಜು ವೆಚ್ಚ ಅಂತ ಅವರೇ ಕೊಟ್ಟಿನ ಪೇಪರ್ ಅದ್ರಿ ಸರ್. ಇದು ನಿಮಗೆ ಎಲ್ರಿಗೂ ವಾಟ್ಸಪ್ ಹಾಕ್ತೇನೆ ರೀ. ಅವ್ರು ಕೊಡ್ಲತ್ತಿಂದು 1.5 ಲಕ್ಷದಿಂದ 2 ಲಕ್ಷ ರಾಡ್ ಬಂತು, ಸಿಮೆಂಟ್ ಬಂತು, ಮತ್ತು ಎಲ್ಲ ಕಳಪೆ ಮಟ್ಟದ್ರಿ ಸಿಮೆಂಟ್, ಕಳಪೆ ಮಟ್ಟದ್ದು. ಅದು 16 mm ಅನ್ನೋದಂತ ಅದು ನಾವು ಕೇಳ್ತೇವೆ ಪ್ರಶ್ನೆ ಅಂತೇಳಿ ನಮಗೆ ಅದು ಎಸ್ಟಿಮೇಟ್ ಕಾಪಿ ಕೊಡ್ತಾಯಿಲ್ಲ. 16 mm ಏನೋ ರಾಡ್ ಹಾಕ್ಬೇಕಂತ ಅದಂತ ಜನ ಹೇಳ್ತಾರೆ. ಅವ್ರು 12 mm ಡೂಪ್ಲಿಕೇಟ್ ರಾಡ್ ಹಾಕ್ತಾ ಇದ್ದಾರೆ. ನಾವು ಎಲ್ಲ ಸರ್ಕಾರಗಳದ ಹಿಂದೂ ಜನರಿಗೆ ಅನ್ಯಾಯ ಅಂತ ತಿಳ್ಕೊರಿ. BJP ಇದು ಸರ್ ಏನೋ ಲೈಟಿಂಗ್ ಯಾವುದೇ ಮಟೀರಿಯಲ್ ಬಂತು ಸರ್. ಆ್ಯಂಡ್ ಮನೆ ಕಂಪ್ಲೀಟ್ ಆಗ್ಯಾವ. ಮನೆ ಎಲ್ಲ ಕಂಪ್ಲೀಟ್ ಆಗಿ ಸರ್. ಇನ್ನೂ ಮನೆ ಕಂಪ್ಲೀಟ್ ಆಗಿ ಸರ್. ಖಾಲಿ ಛಾತ್ರ ಇದ್ರಿ ಅವ್ರ ರೊಕ್ಕದಾಗ ನೀವು ಹಾಕಿರಿ, ನಮ್ಮ ರೊಕ್ಕದಾಗೆ ಇದ್ದೀವಿ ಸರ್. ಇನ್ನು ಅವ್ರ ಅಮೌಂಟ್ ಯಾವುದು ಬಂದಿಲ್ಲ ಸರ್. ಟೋಟಲಿ ಬಂದಿಲ್ಲ. ಸ್ವಲ್ಪ ಅಮೌಂಟ್ ಸುಮ್ಮನೆ ಅದು ಒಂದು 100% 25% ಅಷ್ಟು ಕೊಟ್ಟರು ಸರ್. 25% ರೊಕ್ಕ ಎಷ್ಟು ಕೊಟ್ಟಾರೆ ಇವಾಗ? ರೊಕ್ಕ ಸರ್ ಅದೇ ಲೇಬರ್ ಚಾರ್ಜ್ ಅಷ್ಟೇ ಕೊಟ್ಟರು ಸರ್. ಮಟೀರಿಯಲ್ ಕೊಟ್ರ ಸ್ವಲ್ಪ ಮಟ್ಟಿಗೆ, ಬಾಕಿ ಮಟೀರಿಯಲ್ ನಾವೇ ತಂದು ಹಾಕೊಂಡ್ವಿ ಸರ್. ರಾಡ್ ಕಮ್ಮಿದ್ದು ರಾಡ್ ಹಾಕೊಂಡೆವು, ಕಲ್ಲು ಕಮ್ಮಿದ್ದು ಕಲ್ಲು ತಂದು ಹಾಕೊಂಡೆವು, ಮತ್ತು ಕಾಂಕ್ರೀಟು, ಸಿಮೆಂಟು, ರೇತಿ ನಮ್ಮ ಕೈಲಿಂದ ನಾವು ತಂದ್ಕೊಂಡೆವು. ಲೇಬರ್ ಚಾರ್ಜ್ ಎಷ್ಟು ಕೊಟ್ಟಾರೆ ನಿಮಗೆ? ಲೇಬರ್ ಚಾರ್ಜ್ ಸರ್ ಅವರು ಒಂದು ಛತ್ತಿಗೆ ಒಂದು ಸೆಂಟ್ರಿಂಗ್ ಮಾಡಕ್ಕೆ ಒಂದು 60,000 ಆದ್ರೆ ಅವ್ರು ಒಂದು 20,000 ಕೊಡ್ತಾರೆ ಸರ್. 20,000 ನಾವು ಬನ್ನಿ ಹಾಕೋದು. ನೀವು ಹಾಕ್ಬೋದಲ್ಲ, ನೀವು ಎಷ್ಟು ಕೊಟ್ಟಾರ ಅವ್ರು ಸರ್? ನಿಮ್ಮ ನಾವು ಕೈ ಎಷ್ಟು ಕೈ ನಮ್ಮ ಕೈಗೆ ಸರ್ ನೋಡ್ರಿ ಒಂದು 30,000 ಸೇರಿ ನೋಡಿ ಸರ್ ಅಷ್ಟೇ. 7 ಲಕ್ಷದಾಗ ಬರೀ 30,000 ಬಂದ ನಿಮಗೆ? ಹಾಂ 30,000. ಅದು ಇದ್ರದ್ದು ಸರ್ ಸೆಂಟ್ರಿಂಗ್ದು ಬೇರೆ ದಿನ ಅದು ಕ್ಯಾಲ್ಕುಲೇಷನ್ ಮಾಡಿ ಸರ್. ಅವ್ರು ಏನು ಮಾಡ್ತಾರೆ ಸರ್, ಗಿಲವಕ್ಕೆ 60,000 ರೂಪಾಯಿ ತೊಗೊತಾರೆ ಅಂತ ತಿಳ್ಕೊರಿ ಸರ್. ನಾವು 18,000 ರೂಪಾಯಿ ಕೊಡ್ತೇವೆ ಅಂತಾರೆ ಒಂದು ಮನೆಗೆ ಅವರು. ಇನ್ನು ನೀವು 40,000 ರೂಪಾಯಿ ನಿಮ್ಮ ಕೈಯಲ್ಲಿ ಕೊಡ್ರಿ, ಅವಾಗ 60,000 ರೂಪಾಯಿ ಜಮಾಸ್ತಾರೆ ಅಂತಾರೆ. ಇವ್ರು ಇದು ಏಟದ ನಾವು ಎಸ್ಟಿಮೇಟ್ ಕಾಪಿದಾಗ ಏಟದ ಕೊಟ್ಬಿಟ್ರಲ್ಲ. ಎಸ್ಟಿಮೇಟ್ ಕಾಪಿದಾಗ ಒಂದು ಮನೆಗೆ ಗಿಲವಾಗ 50,000 ರೂಪಾಯಿ ಅಂತ ತಿಳ್ಕೊರಿ. 50,000 ಕೊಟ್ಟರೆ ಕ್ಲಿಯರ್ ಅಲ್ಲ. ಫಸ್ಟ್ ಇವ್ರಿಗೆ ಅದು ಶೋರ ಮಾಡಲಿ ನಮಗೆ ಎಷ್ಟದ ಅದಕ್ಕೆ ಡೇಟ್ ಅದ ಅಂಬದು ಹೇಳಲ್ಲ. ಅವರು ಹೇಳಿಲ್ಲ. ಈ ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಹೇಳ್ತೀವಿ, ರಹೀಮ್ ಖಾನ್ ಸಾಹೇಬ್ರಿಗೆ ಹೇಳ್ತೀವಿ. ಅವ್ರು ಭೀ ಅವ್ರಿಗೂ ಕಣ್ಣಿಗೆ ಮುಚ್ಚಿ ಮಾಡಿಸ್ತಾ ಇದ್ದಾರೆ. ಇವರೆಲ್ಲ ಗೊತ್ತಿದ್ದಾರೆ. ಅವರಿಗೆಲ್ಲ ಚೆನ್ನಾಗಿ ಕಟ್ತಾ ಇದ್ದೇವೆ ಅಂತಾರೆ. ಅವ್ರು ನಮ್ಮ ಜನರಿಗೆ, ಬೀದರ್ ಜಿಲ್ಲೆ ಜನರಿಗೆ ಕಟ್ಕೊಳ್ಳಿ ಚಲೋ ಅಂತ ಅವ್ರು ಖುಷಿದಾಗಾರ. ಆದರೆ ಇವರು ಅವ್ರಿಗೂ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಅವ್ರ ಜೊತೆ. ಇಲ್ಲ ಪಾಲು ಹೋಗೋದಲ್ಲ ಅಂಬೋದು ಹೆಂಗೆ ಗೊತ್ತಾಗಬೇಕು ಸರ್? ತೊಕೊಂಡ್ರಿಗೆ ಗೊತ್ತಾಗಬೇಕು, ಕೊಟ್ಟರಿಗೆ ಗೊತ್ತಾಗಬೇಕು. ಮತ್ತು ಇವ ಅಂತೂ ಕೆಳಗೆ ಹಿಡಿದು ಮ್ಯಾಲಿನ ತನಕ ಕೊಡ್ಬೇಕಂತ ಹೇಳ್ತಾ ಇದ್ದಾನೆ ಗೊತ್ತಿದ್ದಾರೆ. ನೇರವಾಗಿ ಅವ್ರು ಹೇಳ್ತಾರೆ ಸರ್. ನೇರವಾಗಿ ಅವ್ರು ಹೇಳ್ತಾರೆ ಕೆಳಗಿಡೋದು ಮೇಲಿನ ತನಕ ಕೊಡ್ಲತ್ತೇವೆ ಅಂದ್ರೆ ಪಾಲು ತೊಗೊಂಬಂದಾಗ ಅವ್ರು ಹೆಂಗೆ ಇದು ಇಲ್ರಿ ತನಿಖೆ ಆಗ್ಬೇಕಂತ ನಾವು ಅಂತ ಇದ್ದೀವಿ ಸರ್. ಅವ್ರು ಈಗ ಅದ್ರದ್ದು ಎಸ್ಟಿಮೇಟ್ ಪ್ರಕಾರ ಇಂತಿಷ್ಟು ಖರ್ಚು ಹತ್ತಲತ್ತದ, ಇಂತಿಷ್ಟು ಸರ್ಕಾರ ಇದ್ದಾಗ ಭೀ ನಮ್ಮ ಜನರಿಗೆ ಅನ್ಯಾಯ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭೀ ನಮ್ಮ ಹಿಂದ್ ಜನರಿಗೆ ಅನ್ಯಾಯನೇ ರೀ. ತಮಗೆಲ್ಲ ಕಾಪಿ ಹಾಕ್ತೇನೆ ರೀ.